ಚಿಕ್ಕಮಗಳೂರಿನಲ್ಲಿ ಪ್ರೀಮಿಯರ್ ವೈಟ್ ಲೆದರ್ ಬಾಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿ 7ನೇ ಆವೃತ್ತಿಯ ಚಿಕ್ಕಮಗಳೂರು ಪ್ರೀಮಿಯರ್ ವೈಟ್ ಲೆದರ್ ಬಾಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯನ್ನು ಇದೇ ನವೆಂಬರ್ 25ರಿಂದ ಡಿಸೆಂಬರ್ 1ರವರೆಗೆ ಆಯೋಜಿಸಲಾಗಿದೆ ಎಂದು ಚಿಕ್ಕಮಗಳೂರು ಪ್ರೀಮಿಯರ್ ಲೀಗ್ನ ಅಧ್ಯಕ್ಷ ಹರೀಶ್ ತಿಳಿಸಿದ್ದಾರೆ. ಈ ಒಂದು ಪ್ರೆಸ್ ಮೀಟ್ ಅನ್ನು ಕರೆಯತಕ್ಕಂಥ ಉದ್ದೇಶ ಏನಂದ್ರೆ, ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಸಹ ರಾಜ್ಯ ಪ್ರಶಸ್ತಿ ವಿಜೇತೆ ಶ್ರೀಮತಿ ದಿವಂಗತ ಗೌರಮ್ಮ ಬಸವೇಗೌಡರ ಸ್ಮರಣಾರ್ಥ ನಗರದ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ 7ನೇ ಆವೃತ್ತಿ, ಇದು 7ನೇ ವರ್ಷದ ವೈಟ್ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ದಾನಿಗಳ ಸಹಾಯದಿಂದ ಹಾಗೆ ರಾಣಾ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುದರ್ಶನ್ ಸರ್ ಹಾಗೆ ಖಜಾಂಚಿ ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಸರ್ ಅವರ ಹಾಗೂ ದಾನಿಗಳ ಸಹಕಾರದಿಂದ ಪ್ರತಿ ವರ್ಷದಂತೆ ನಡೆಸ್ಕೊಂಡು ಬರ್ತಾ ಇದ್ವಿ. ಈ ವರ್ಷನೂ ಸಹ 7ನೇ ಆವೃತ್ತಿಯನ್ನು ನಡೆಸಬೇಕು ಅಂತ ಹೇಳಿ ನಾವು ತೀರ್ಮಾನಗೊಂಡಾಗ 25ರಿಂದ ಇದೇ ತಿಂಗಳು 25ರಿಂದ ಮುಂದಿನ ತಿಂಗಳು 1ರವರೆಗೆ 7 ದಿನಗಳ ಕಾಲ ಈ ವೈಟ್ ಬಾಲ್ ಲೆದರ್ ಕ್ರಿಕೆಟ್ ಟಿ20 ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂದ್ಯಾವಳಿಯಲ್ಲಿ ಹಾಸನ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಆಟಗಾರರು ಭಾಗವಹಿಸುತ್ತಿದ್ದು, ಈಗಾಗಲೇ 5 ತಂಡದ ಫ್ರಾಂಚೈಸಿಗಳು ಆಟಗಾರರ ಅಂಕದ ಮೇಲೆ ಆಯ್ಕೆ ಮಾಡಿಕೊಂಡಿದ್ದು, ಉತ್ತಮ ಕ್ರಿಕೆಟ್ ರಸದೌತಣ ನೀಡಲು ಆಟಗಾರರು ತಯಾರಾಗುತ್ತಿದ್ದಾರೆ ಎಂದರು. ಹಾಗೆ ಇದರಲ್ಲಿ ಶಿವಮೊಗ್ಗ ವಲಯ ಕ್ರಿಕೆಟ್ ವಲಯದಲ್ಲಿ ಬರತಕ್ಕಂಥ ಹಾಸನ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ತಂಡದ ಆಟಗಾರರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರಥಮ ಬಹುಮಾನವಾಗಿ 1 ಲಕ್ಷ ರೂಪಾಯಿಗಳನ್ನ ಹಾಗೂ ಪಾರಿತೋಷಿಕವನ್ನ ದಾನಿಗಳ ಸಹಾಯದಿಂದ ನಾವು ನೀಡ್ತಾ ಇದ್ದೇವೆ. ಹಾಗೆ ದ್ವಿತೀಯ ಬಹುಮಾನವಾಗಿ 50,000 ರೂಪಾಯಿಗಳು ಹಾಗೂ ಪಾರಿತೋಷಕ ಮತ್ತು ವೈಯಕ್ತಿಕ ಅವರ ಪ್ರತಿ ಪಂದ್ಯಕ್ಕೂ ನಾವು ಪಂದ್ಯ ಪುರುಷೋತ್ತಮ ಪ್ರಶಸ್ತಿ, ಉತ್ತಮ ಬ್ಯಾಟ್ಸ್ಮನ್, ಬೌಲರ್ ಹಾಗೂ ಸರಣಿ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ. ಈ ಒಂದು ಕ್ರೀಡೆಯನ್ನು ನಾವು ನಡೆಸ್ತಕ್ಕಂಥ ಉದ್ದೇಶ ಏನಂದ್ರೆ, ಚಿಕ್ಕಮಗಳೂರಿಂದ ಈಗ ಬೆಳೀತಾ ಇರತಕ್ಕಂಥ ಆಟಗಾರರು, ಯುವ ಕ್ರೀಡಾಪಟುಗಳಿಗೆ ಇದೊಂದು ಉತ್ತಮ ವೇದಿಕೆ. ಇಲ್ಲಿ ಚೆನ್ನಾಗಿ ಅವರು ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವರು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳೋದಕ್ಕೆ ಒಂದು ಉತ್ತಮವಾದ ವೇದಿಕೆಯನ್ನ ರಾಣಾ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಚಿಕ್ಕಮಗಳೂರು ಪ್ರೀಮಿಯರ್ ಲೀಗ್ ಒಂದು ತಂಡದ ಸದಸ್ಯರೆಲ್ಲರ ಸಹಕಾರದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ 5 ತಂಡದ ಮಾಲೀಕರಿದ್ದಾರೆ. ನಾವು ಏನು IPL ನಡೀತಾ ಇದೆಯಲ್ಲ, ಅದೇ ರೀತಿ ಆಟಗಾರರ ಆಯ್ಕೆ ಪ್ರಕ್ರಿಯೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಅಂಕಗಳ ಆಧಾರದ ಮೇಲೆ ಯಾವುದೇ ಹಣವನ್ನು ಅವರಿಗೆ ನೀಡೋದಿಲ್ಲ. ಅಂಕಗಳ ಆಧಾರದ ಮೇಲೆ ಈಗಾಗಲೇ 5 ತಂಡದ ಓನರ್ಸ್ಗಳು ತಂಡವನ್ನ ಕಟ್ಟಿಕೊಂಡಿದ್ದಾರೆ. ಈ ತಿಂಗಳ 25ನೇ ತಾರೀಖಿನಿಂದ 6 ದಿನಗಳ ಕಾಲ ನಡೆಯುವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರತಿದಿನ 7 ಪಂದ್ಯಗಳು ನಡೆಯಲಿವೆ. ಡಿಸೆಂಬರ್ 1ನೇ ತಾರೀಕಿನಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಕ್ಕೆ 1 ಲಕ್ಷ ರು ನಗದು ಬಹುಮಾನ, ರನ್ನರ್ ಅಪ್ ತಂಡಕ್ಕೆ 50,000, ಪಂದ್ಯ ಶ್ರೇಷ್ಠ, ಸರಣಿ ಶ್ರೇಷ್ಠ, ಉತ್ತಮ ಬೌಲರ್ ಮತ್ತು ಉತ್ತಮ ಬ್ಯಾಟ್ಸ್ಮನ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು ಎಂದು ಹೇಳಿದರು. 25ನೇ ತಾರೀಕಿನಿಂದ ಪಂದ್ಯಗಳು ಪ್ರಾರಂಭವಾಗುತ್ತದೆ. ಪ್ರತಿದಿನ 2 ಪಂದ್ಯಾವಳಿಗಳಿರುತ್ತದೆ. ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೆ ಮತ್ತೆ 1:30ರಿಂದ 4:30, 5 ಗಂಟೆವರೆಗೆ 2 ಪಂದ್ಯಗಳು ಪ್ರತಿದಿನ ನಮ್ಮ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಈಗಾಗಲೇ ಕ್ರೀಡಾಂಗಣದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ವಿ. ಹಾಗೆ ಜಿಲ್ಲಾಡಳಿತ, ಕ್ರೀಡಾ ಇಲಾಖೆ ಸಹಕಾರವನ್ನು ನೀಡ್ತಾ ಇದೆ. ಉತ್ತಮವಾದಂತಹ ಕ್ರೀಡಾಂಗಣ ನಮ್ಮಲ್ಲಿ ಇಲ್ಲ. ನಮಗೆ ಹಾಸನ ಮತ್ತೆ ಚಿಕ್ಕಮಗಳೂರಿಗೆ ಶಿವಮೊಗ್ಗಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅಲ್ಲಿ ಎಲ್ಲ ಟರ್ಫ್ ಗ್ರೌಂಡ್ ಇದೆ. ಅಲ್ಲಿ ರೆಡಿ ಟು ಪ್ಲೇ ಎಲ್ಲ ವ್ಯವಸ್ಥೆ ಇರುತ್ತೆ. ಆಟಗಾರರು ಬಂದು ಆಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಇರುತ್ತೆ. ಆದರೆ ನಮ್ಮಲ್ಲಿ 15 ದಿನಗಳಿಂದ ಮುಂಚೆನೆ ನಾವು ಮ್ಯಾಟಿಂಗ್ ಕ್ರಿಕೆಟ್ ಅನ್ನು ಆಡಿಸಬೇಕಾಗಿದೆ. ಆಗ ಕ್ರೀಡಾಂಗಣವನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು ಹಾಗೆ ಅದನ್ನು ಸಿದ್ಧಪಡಿಸೋದು ತುಂಬಾ ಕಷ್ಟಕರವಾದ ಕೆಲಸ ಆಗ್ತಾ ಇದೆ. ನಾವು ನಿಮ್ಮಲ್ಲಿ ಕೇಳ್ಕೊಂಡ್ರೆ, ಪ್ರತಿ ವರ್ಷ ನೀವು ನಮಗೆ ಸಹಕಾರ ನೀಡ್ಕೊಂಡು ಬಂದಿದ್ದೀರಾ. ಆಟಗಾರರ ಮತ್ತೆ ಕ್ರಿಕೆಟ್ ಪಂದ್ಯಾವಳಿಗಳ ವಿಷಯವನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸ್ತಾ ಜನರಿಗೆ ಅಥವಾ ಮತ್ತೆ ಆಟಗಾರರಿಗೆ ಸ್ಫೂರ್ತಿಯನ್ನು ನೀಡ್ತಾ ಬಂದಿದ್ದೀರಾ. ಹಾಗೆ ಈ ವರ್ಷವೂ ಸಹ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ನಿಮ್ಮ ಸಲಹೆ ಸಹಕಾರ ನಮಗೆ ನೀಡಿ ಈ ಒಂದು ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸೋದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರೀಮಿಯರ್ ಲೀಗ್ನ ಸದಸ್ಯರಾದ ನಟರಾಜ್, ಹರೀಶ್, ಅಭಿಷೇಕ್, ಸಂತೋಷ್ ನರಗನಹಳ್ಳಿ, ಪ್ರಕಾಶ್ ಉಪಸ್ಥಿತರಿದ್ದರು.